ನಮಸ್ಕಾರ ಸ್ನೇಹಿತರೆ, ಸುದ್ದಿ ಪಂಚ್ ಚಾನಲ್ಗೆ ಸ್ವಾಗತ. ಇವತ್ತಿನ ವೈರಲ್ ವಿಷಯ ಏನಂತ ನೋಡ್ಕೊಂಡು ಬರೋಣ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ನಂಗೆ ಎಲ್ರು ಲಕ್ಕೆ ಲಕ್ಕೆ ಅಂತ ಕರಿತಿದ್ದಾರೆ. ನಿಜಾನಾ? ನಾನ್ ಲಕ್ಕೆನಾ ಗುರುಜಿ? ಸರ್ ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ, ನಮ್ದು ನಿಂತ್ಕಿಂತ ಹೋದಾತು. ಬಿಗ್ ಬಾಸ್ ನೋಡಿದ್ರೆ ಬಿಗ್ ಬಾಸ್ ಬಾಗ್ಲಾಕ್ಬಿಟ್ರಂತೆ. ಎಲ್ಲ ಲೂಸ್ಗಳ ನೀವೆಲ್ಲವ ಲೂಸ್ ಏನ್ರಿ ನಿಮಗೆಲ್ಲ. ಈರುಳ್ಳಿಯನ್ನು ಕೂದ್ಬಿಟ್ಟು ಬಾಗಿಲಿಗೆ ಅಕ್ಕಳಿಕೆ ಎರಡು ಭಾಗ ಮಾಡಿಡಿ, ತುಂಬ ದಿಷ್ಟಿ ಹೋಗುತ್ತೆ. ಊರ್ ದರಿದ್ರ ಸುದ್ದಿ ಎಲ್ಲ ಬೇಕು, ಊರ್ ಮನೆ ವಿಚಾರ ಎಲ್ಲ ಬೇಕು. ಇವ್ರ ಮನೆ ತಿಪ್ಪೆ ಗುಂಡಿಕ್ಕಿಂತ ಅಸಹ್ಯವಾಗಿರುತ್ತೆ. ಇವ್ರ ಮನೆನೇ ಬಾತ್ರೂಮ್ಗಿಂತ ಗಬ್ಬು ಗಸೆದು. ಪ್ರಜ್ವಲ್, ವಿಶಾಲ್ ಇವೆಲ್ಲ ನಾವು ನೇಮ್ ಕೂಡ ಇಡಲ್ಲ ಸರ್, ಇವೆಲ್ಲ ಕಸ ಡಬ್ಬಕ್ಕೂ ಇಡಲ್ಲ ಈ ನೇಮ್ಗಳನ್ನ. ಗುರುಜಿ ಎಲ್ಲಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಗುರುಜಿ. ಲವ್ ಬ್ರೇಕಪ್ ಆಯ್ತು, ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಮನೇಲೂ ಎಲ್ರು ಲತ್ತೆ ಲತ್ತೆ ಅಂತಿದ್ದಾರೆ. ನಾನು ಯಾವ ಆಫೀಸ್ ಸೇರಿದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. ನಾನು ದರ್ಶನ್ ಫ್ಯಾನ್ ಗುರುಜಿ. ದರ್ಶನ್ ಫ್ಯಾನ್ ಆದಾಗಿಂದ ಅವರು ಜೈಲ್ಗೆ ಹೋದ್ರು ಗುರುಜಿ. ಬಹಳ ಇದಾಗ್ತಿದೆ ಗುರುಜಿ. ಹೋದ್ ಸರಿ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದೆ, ಬಿಗ್ ಬಾಸ್ ಒಂದ್ ಸ್ವಲ್ಪ ದಿನ ನಿಂತೋಯ್ತು, ಆಮೇಲೆ ನೋಡದೆ ಬಿಟ್ಬಿಟ್ಟೆ ಗುರುಜಿ. ಬಹಳ ಪ್ರಾಬ್ಲಮ್ ಆಗ್ತಿದೆ. ಹೆಂಗ್ ಗುರುಜಿ ಇದು? ನಂಗೆ ಎಲ್ರು ಲತ್ತೆ ಲತ್ತೆ ಅಂತ ಕರಿತಿದ್ದಾರೆ. ನಿಜಾನಾ? ನಾನ್ ಲತ್ತೆನಾ ಗುರುಜಿ? ಸರ್ ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ, ನಮ್ದು ನಿಂತ್ಕಿಂತ ಹೋದಾತು. ಫೋನ್ ಕಟ್ ಮಾಡಿ ಸರ್, ನಾನು ಇವತ್ತು ಭಾಳ ಟ್ರಾಕಲ್ಲಿ ಇದ್ದೀನಿ. ಒಳ್ಳೇದಾಗಲಿ. ನಮ್ಮ ಆಫೀಸ್ ನಂಬರ್ ಇದೆ, ದಯವಿಟ್ಟು ಒಂದು ಏನ್ ಗುರುಜಿ ನಾನು ಹೇಳ್ತಿದ್ನಲ್ಲ, ನಮ್ಮ ಆಫೀಸಲ್ಲಿ ಫೋನ್ ನಂಬರ್ ಇದೆ, ಬರ್ರಿ. ಏನು ಇಲ್ಲಿಗೆ ಪುಕ್ಸೇಟ ಫೋನಿಗೆ ಬಂಬೆ ಹೊಡ್ಕೋಬೇಡಿ. 100% ನಮ್ಮ ಆಫೀಸಲ್ಲಿ ಇದೆ, ಬರ್ರಿ. 100% ನಾನು ದರ್ಶನ್ ಹೋಗ್ಬಿಟ್ರಂತೆ ದರ್ಶನ್ ಜೈಲ್ಗೆ ಹೋಗ್ಬಂದು 4 ಬಾರಿಸ್ಬೇಕು ನಿಮಗೆಲ್ಲ. 100% ಭಾಳ ಅರ್ಥ ಮಾಡ್ಕೇಳಿ. ಯಾಕೆ ನಿಮ್ಮ ಮಾತಾಡೋ ತೇವಲು ಇನ್ನೊಂದು ಕ್ರೇಜ್ ಇದ್ರೆ ಯಾಕೆ ಇನ್ನೊಬ್ಬರನ್ನ ಬಳಸ್ಕೊತೀರಾ? ತಪ್ಪು. ಬಿಗ್ ಬಾಸ್ ನೋಡಿದ್ರೆ ಬಿಗ್ ಬಾಸ್ ಬಾಗ್ಲಾಕ್ಬಿಟ್ರಂತೆ. ಎಲ್ಲ ಲೂಸ್ಗಳ ನೀವೆಲ್ಲವ ಲೂಸ್ ಏನ್ರಿ ನಿಮಗೆಲ್ಲ. ಹಾಂ, ನಿಮ್ಮ ಅಪ್ಪ ಅಮ್ಮನ ನೋಡ್ತಿರ್ತಾನೆ, ಅವ್ರು ಸತ್ತೋಗಿರ್ಬೇಕು ತಾನೆ ಹಂಗಾರೆ. ಡೈಲಿ ಬೆಳಿಗ್ಗೆ ಎದ್ದು ಸತ್ತೋಗಿರ್ಬೇಕು ನಿಮ್ಮ ಅಪ್ಪ ಅಮ್ಮ. ಲೂಸ್ ಥರ ಮಾತಾಡ್ತೀರ ನಿಮಗೆಲ್ಲ. 4 ಬಾರ್ಸೋರು ಯಾರು ಇಲ್ಲ ನಿಮಗೆಲ್ಲ. ಬರೀ ಇಂಥದೆಯಾ? ಸಾಕಷ್ಟು ದಿಷ್ಟಿ ಹೋಗ್ಬೇಕು ಅಂದರೆ ಬರೀ ನಿಂಬೆಹಣ್ಣನ್ನು ಬಾಗಿಲಿಗೆ ನೀವು ಕೂದ್ಬಿಟ್ಟು ಅರ್ಶಿನ ಕುಂಕುಮ ಇಡ್ತೀರ. ದಯವಿಟ್ಟು ನಿಮ್ಮ ಮನೆಯಲ್ಲಿ ದಿಷ್ಟಿ ಹೋಗ್ಬೇಕಂದ್ರೆ ನಾಳೆಯಿಂದ ನೀವು ಬರೆದಿಟ್ಟು ಕೇಳಿ, ನಿಮ್ಮ ಮನೆಯಲ್ಲಿ ಈರುಳ್ಳಿಯನ್ನು ಕೂದ್ಬಿಟ್ಟು ಬಾಗಿಲಿಗೆ ಅಕ್ಕಳಿಕೆ 2 ಭಾಗ ಮಾಡಿಡಿ, ತುಂಬ ದಿಷ್ಟಿ ಹೋಗುತ್ತೆ. ಬರೆದಿಟ್ಟು ಈರುಳ್ಳಿಯನ್ನು ಕೂದ್ಬಿಟ್ಟು ಅಕ್ಕಳಿಗೊಂದು ಅರ್ಧ ಭಾಗ, ಇಕ್ಕಳಿಗೊಂದು ಅರ್ಧ ಭಾಗವನ್ನು ಬಾಗಿಲಲ್ಲಿ ಕೂದಿಡಿ. ತುಂಬ ನೆಗೆಟಿವ್ ದೋಷಗಳು ನಿಮ್ಮ ಮನೆಗೆ ಬರಲ್ಲ. ಅದೇ ಥರ ಮೆಣಸಿನಕಾಯಿನ ಆ ಈರುಳ್ಳಿಗೆ ಸಣ್ಣ ಮೆಣಸಿನಕಾಯಿನ ಚುಚ್ಚಿ ನೋಡಿ, ನಿಮ್ಮ ಮನೆಗೆ ನೆಗೆಟಿವ್ ನಿಂಬೆಹಣ್ಣಿನಕ್ಕಿಂತ 100 ಪಟ್ಟು ಜಾಸ್ತಿ ಕ್ಲಿಯರ್ ಆಗುತ್ತೆ. 100 ಪಟ್ಟು ಜಾಸ್ತಿ ನೆಗೆಟಿವ್ ರಿನ್ಯೂ ಮಾಡುತ್ತೆ. ಆ ಈರುಳ್ಳಿಗೆ ಅಷ್ಟು ಎನರ್ಜಿ ಇರುತ್ತೆ. ಇನ್ನು ಮುಂದೆ ನಿಂಬೆಹಣ್ಣನ್ನು ಬಾಗಿಲಿಗೆ ಕೂದಿಡೋ ಬದಲು ಈರುಳ್ಳಿಯನ್ನು ಕೂದು ಬಾಗಿಲಿಗಿಡಿ. ಯಾವ ಬೋಳಿ ಮಗ ಹೇಳಿದ್ರಿ? ನಿಮ್ಮ ಮನೆಯಲ್ಲಿ ಎಲ್ಲ ದೃಷ್ಟಿ ಕೂಡ ನೆಗೆಟಿವ್ ಕೂಡ ರಿನ್ಯೂ ಆಗುತ್ತೆ. ದಯವಿಟ್ಟು ಈರುಳ್ಳಿಯನ್ನು ಮರಿದಲನೆ ನಿಮ್ಮ ಬಾಗಿಲಿಗೆ ಕೂದು ಅಕಳೆ 2 ಭಾಗವನ್ನಾಗಿಡಿ. ತುಂಬ ದಿಷ್ಟಿ ನಿವೃತ್ತಿ ಆಗುತ್ತೆ, ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನಿಮ್ಮ ಮನೇಲಿ ನೆಗೆಟಿವ್ ದೋಷ ಇದ್ರೆ ಸ್ವಲ್ಪ ಆ ಕಡೆ ನೋಡು. 4, 13, 22, 31 ಇದು ರಾಹು ಸಂಕೇತ. ರಾಹು ಗ್ರಹದ ಬಣ್ಣ ಬಂದು ಅದ್ಭುತವಾದ ಬಣ್ಣ, ವುಡ್ ಕಲರು ಮತ್ತು ಜೇನುತುಪ್ಪದ ಕಲರು. ಆವತ್ತಿನ ಡೇಯಲ್ಲಿ ಈ ಕಾಸ್ಟ್ಯೂಮನ್ನ, ಬ್ಲೂ ಕಲರ್ ಕಾಸ್ಟ್ಯೂಮನ್ನ ಹಾಕಿ ನೋಡಿ. ಇಷ್ಟು ಬಣ್ಣವನ್ನು ನಾನು ಹೇಳಿದ ಬಣ್ಣ ಹಾಕಿ ನೋಡಿ. ಇಲ್ಲಾಂದರೆ ಯೆಲ್ಲೋ ಕಲರ್ ಯೂಸ್ ಮಾಡಿ, ಸಖತ್ ಪಾಸಿಟಿವ್ ಬರುತ್ತೆ. ಈ ಬಣ್ಣನೇ ಯೂಸ್ ಮಾಡಿ ಲಕ್ ನೀವು ಪಡ್ಕೊಳ್ಳಿ. 4, 13, 22, 31ನೇ ತಾರೀಕು ಮಿಸ್ ಮಾಡದೆ ಬಟ್ಟೆ ಹಾಕಿ ನಿಮ್ಮ ಲಕ್ನ ಎನರ್ಜಿ ಪಡ್ಕೊಳ್ಳಿ. ಒಳ್ಳೆದಾಗಲಿ. ಸ್ವಲ್ಪ ಈ ಕಡೆ ನೋಡು ಕಂದ. 4ನೇ ತಾರೀಕುವರೆಗೆ ಅತಿ ಹೆಚ್ಚು ಸೆಕ್ಸು ಊಟದ ಮೇಲೆ ತುಂಬ ಗಮನ ಜಾಸ್ತಿ. ಸೆಕ್ಸು ಊಟ ನಂಬರ್ 1. ಈ ರಾಹು ಗ್ರಹ ಅಂದರೆ ಏನು ಗೊತ್ತಾ? ನೀವು ಹಾವು ನೋಡಿರ್ಬೋದು, ಹೇಗೆಲ್ಲ ಅದನ್ನ ಮಾಡುತ್ತೆ. ನಾಗದೇವತೆ ನೀವು ಆರಾಧಿಸ್ತೀರ. ಒಬ್ಬ ಲವ್ವರ್ನ ಮುಟ್ರೆ ಏನೆಲ್ಲ ತೊಂದರೆ ಆಯ್ತು. ಈ 4ನೇ ತಾರೀಕರು ಲವ್ ಮಾಡ್ತಾರೆ, ದಯವಿಟ್ಟು ಅವ್ರು ಸವಾಸಿಗೆ ಹೋಗ್ಬಾರ್ದು. ಲೂಸು ಮೆಂಟ್ಲಾಗ್ಬಿಡ್ತಾರೆ 100%. ನಾನು ಹೇಳೋದು 4ನೇ ತಾರೀಕುವರೆಗೆ ತುಂಬ ಜನಕ್ಕೆ ಲವ್ ಮೇಲೆ ತುಂಬ ಕ್ರೇಜ್ ಇರುತ್ತೆ. ಇವಾಗ ಒಂದು ಕಂಪ್ನಿಲಿ ಇರ್ತಾರೆ, ಒಂದು ಕಂಪ್ನಿಲಿ ಒಬ್ರು ಯಾರೋ ಕೆಲಸಕ್ಕೆ ಬಂದು ಅವ್ರ ಮೇಲೆ ಲವ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅವರಿಬ್ಬರು ಜಗಳದಲ್ಲಿ ನೀವು ಹೋಗ್ಬಿಟ್ರೆ ನಿಮ್ಮ ಖಂಡಿತ ಕೂಡ ಕೆಟ್ಟಾಗುತ್ತೆ. ಇಲ್ಲ ಮದುವೆ ಆಗಿರ್ತಾರೆ, ಸೆಕೆಂಡ್ ಲವ್ ಸ್ಟಾರ್ಟ್ ಆಗಿರುತ್ತೆ. ಸೆಕೆಂಡ್ ಲವ್ ಸ್ಟಾರ್ಟ್ ಆಗಿದ್ದೊಂದು ಬಗ್ಗೆ ನೀವು ಕಣ್ಕಾಕೋರು ಕೂಡ ಮೆಂಟ್ಲಾಗ್ಬಿಡ್ತಾರೆ. ಫಸ್ಟ್ ಡೇಟ್ ಆಫ್ ಬರ್ತ್ ತಿಳ್ಕೊಬಿಡಿ. 4ನೇ ತಾರೀಕಾರ ಅಪ್ಪ ತಾಯಿ ಯಾರನ್ನೂ ಲವ್ ಮಾಡ್ತಿಲ್ವಾ, ಹುಡುಗ ಯಾರನ್ನೂ ಲವ್ ಮಾಡಿ ಅದ್ರ ಜೊತೆ ಮಾತಾಡೋಕೆ ಸ್ಟಾರ್ಟ್ ಮಾಡಿ. ಇಲ್ಲ
ತಿಕ್ಕಲ್ ಥರ ಆಡ್ಬಿಡ್ತಾರೆ, 100% ಲೂಸ್ ಥರ ಆಡ್ಬಿಡ್ತಾರೆ. ಈ ನಾಲ್ಗೆಗೆ ಹಾವು ಅಂದರೆ 2 ನಾಲ್ಗೆ, ಇವ್ರಿಗೆ 2 ನಾಲ್ಗೆ ಮೇಲೆ ಕಾಲು ಇಟ್ಟೇ ಇರ್ತಾರೆ, ಈ ಕಡೆ ಯಾವಾಗಲೂ ನಾಲ್ಗೆ ಹಾಕ್ತಿರ್ತಾರೆ. ಆದರೆ ಆವಿ ಕಿವಿ ಕೇಳಕ್ಕಲ್ಲ. 4ನೇ ತರಗತಿವರೆಗೆ ಊರು ಕಿವಿ ಎಲ್ಲ ಅವ್ರಿಗೆ ಬೇಕು, 100%. ಊರು ದರಿದ್ರ ಸುದ್ದಿ ಎಲ್ಲ ಬೇಕು, ಊರ ಮನೆ ವಿಚಾರ ಎಲ್ಲ ಬೇಕು. ಇವ್ರ ಮನೆ ತಿಪ್ಪೆ ಗುಂಡಿಕ್ಕಿಂತ ಅಸಹ್ಯವಾಗಿರುತ್ತೆ, ಇವ್ರ ಮನೆಯೇ ಬಾತ್ರೂಮ್ಗಿಂತ ಗಬ್ಬು ಗಸತ್ತೆ. ಊರವರೆಲ್ಲ ಬಂದು ಹೋಗೋ ಥರ ಬಾತ್ರೂಮ್ ಇರುತ್ತೆ, ಆದರೂ ಮಾತ್ರ ಇವ್ರಿಗೆ 5 ಸ್ಟಾರ್ ಹೋಟ್ಲು ಬಾತ್ರೂಮೇ ಬೇಕು ಹೋಗೋಕ್ಕೆ. ತೊಳ್ಕೊಂಡು ಅದು ಏನು ಅಲ್ಲಿ ಹೋಗಿ ಮ್ಯಾಟ್ ಹಾಕಿ ವರ್ಷದ ಮೇಲೆ ಕುತ್ಕೋಬೇಕು. ನೋಡಿದ್ರೇನ್ರಿ, ಊಸರು ಬಳ್ಳಿ ಇದ್ದಕ್ಕಿದ್ದ ಹಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. ಪ್ರಜ್ವಲ್, ವಿಶಾಲ್ ಇವೆಲ್ಲ ನಾವು ನೇಮ್ ಕೂಡ ಇಡಲ್ಲ ಸರ್, ಇವೆಲ್ಲ ಕಸ ಡಬ್ಬಕ್ಕೂ ಇಡಲ್ಲ ಈ ನೇಮ್ಗಳನ್ನ. ಇವ್ನ ಸೆಡೆ ನನ್ ಮಗ. ಏನ್ ಹೇಳಿ? ನಿಖಿಲ್, ಪ್ರಜ್ವಲ್ ನೇಮ್ ಎಲ್ಲ ಇವೆಲ್ಲ ಕಸ ಡಬ್ಬಕ್ಕೆ ಇಡಕ್ಕೂ ಚೆನ್ನಾಗಿಲ್ಲ. ಎಲ್ಲಿ ಎಂಡ್ ಆಗಬಾರ್ದು. ಏನ್ ಹೇಳಿ? ಎಲ್ಲಿ ಎಂಡ್ ಆಗ್ಬಾರ್ದು. ಈ IPL ಎಂಡ್ ಆಗುತ್ತೆ ನೋಡಿದ್ರ, ಸ್ಟೇಡಿಯಂ ಅಲ್ಲಿ ಸತ್ತೋದ್ರು, ಎಲ್ಲಿ ಎಂಡ್ ಆಗಬಾರ್ದು. IPL ಎಲ್ಲಿ ಎಂಡ್ ಆಗೋ ಯಾವ ಉದ್ಧಾರ ಆಗಿಲ್ಲ. ಕಂಪ್ನಿಗಳು ನೀವು ಯಾವುದೇ ತಗೊಳ್ಳಿ ನೋಡಿ. ನೋಡಿ ಇವಾಗ ದರ್ಶನ್ ಅವ್ರ ಲಾಸ್ಟ್ ಪಿಕ್ಚರ್ ಯಾವ್ದು ಮಾಡಿದ್ರು? ಡೆವಿಲ್. ಅದ್ರಲ್ಲಿ ಏನ್ ಎಂಡ್ ಆಗುತ್ತೆ? ಅದಾದ್ಮೇಲೆ ಎಲ್ಲೋದ್ರು? ಜೈಲ್ಗೆ ಹೋದ್ರು. ಪಾಪ ಆಗ್ಬಾರ್ದು ಆಯ್ತಾ, ಎಲ್ಲಿ ಎಂಡ್ ಆಗ್ಬಾರ್ದು. IPL ನೋಡಿ, RCB ಕಪ್ ಗೆದ್ದಾದ್ಮೇಲೆ ಏನಾದ್ರು? ಅದು ಸ್ಟ್ಯಾಂಪೇಡ್ ಆಯ್ತು ಗುರುಜಿ. ನೋಡಿದ್ರೆ ಎಲ್ಲಿ ಎಂಡ್ ಆಗುತ್ತಾ IPL? ಅದೇ ತರ ಕಂಪ್ನಿಗಳು ಎಲ್ಲ BSNL ಇವತ್ತಿಲ್ಲ ಅಲ್ವಾ? BPL ಅಂತ ಒಂದೇನೋ ಟಿವಿ ಇತ್ತು, ಇವತ್ತಿಲ್ಲ. ಈ ನನ್ನ ಮಗ ಇದ್ದಾನಲ್ಲ, ಚಾಲ್ ಬಾಸ್ ನನ್ನ ಮಗ. ಜಮಾನದಲ್ಲಿ ಇದ್ದ ಕಂಪ್ನಿಗಳು ಇವತ್ತಿಲ್ಲ. ಏನ್ ಹೇಳಿ? ತಮಿಳ್ ವಿಶಾಲ್ ನೋಡಿದ್ರೆ ಎಷ್ಟು ಪ್ರಾಬ್ಲಮ್ ಅನ್ಭವಿಸಿದ್ರು ಆ ಹೀರೋ. ಪಾಪ ನಮ್ ನಿಖಿಲ್ ಅವರು ನನ್ಗೆ ತುಂಬಾ ಗೌರವ ಇದೆ, 2-3 ಸರಿ ನಿಂತು ಸೋತ್ರ. ಎಸ್ ನಾರಾಯಣ್ ಮಕ್ಳು ಆ ಪ್ರಜ್ವಲ್ ನಿಖಿಲ್ ಅವರಿಬ್ರು ಎಲ್ಲೋ, ಪ್ರಜ್ವಲ್ ಎಲ್ಲೋರು ಅಂತ ಗೊತ್ತಿಲ್ವಾ? ಕರೆಕ್ಟಾ ತಪ್ಪ? ಕರೆಕ್ಟ್ ಗುರುಜಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸ್ನೇಹಿತರೆ, ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂಥ ವೈರಲ್ ಮತ್ತು ಮನೋರಂಜನೆ ವಿಡಿಯೋಗಳಿಗಾಗಿ ಸುದೀಪ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.